90s ಅಲ್ಲಿ 11-12 ಎಕರೆಯಲ್ಲಿ 250 ಜನಕ್ಕೆ ಸೈಡ್ ಹಂಚಿದ್ರು. ಆಸ್ಟ್ರೇಲಿಯಾದಲ್ಲಿ 250 ಜನಕ್ಕೆ ಸೈಟ್ ಹಂಚಿದ್ರು. ಆಮೇಲೆ ನಾನು ಶ್ರೀರಾಮ ಸಾಹೇಬರು ಭಾಳ ದಿನದಿಂದ ಬೇಡಿಕೆ ಇತ್ತು. ಆ ಸೈಟ್ ಕೊಡೋದ್ರಿಂದ ಏನು ಉಪಯೋಗ ಆಗಲ್ಲ ಅವ್ರಿಗೆ. ನಾವು ಚನ್ನಪಟ್ಟಣದಲ್ಲಿ ಚುನಾವಣೆ ಟೈಮಲ್ಲಿ 8 ಎಕರೆದಲ್ಲಿ 400 ಡಿ ಕೆ ಶಿವಕುಮಾರ್ ಅವರು ಒಂದು 8 ಎಕರೆದಲ್ಲಿ ಟೋಟಲ್ ಅರ್ಜಿಗಳು 2000 ಚಿಲ್ಲರೆ ಅರ್ಜಿಗಳು ಬಂದಿತ್ತು, ಅಪ್ಲಿಕೇಶನ್ ಬಂದಿತ್ತು. ಅದ್ರಲ್ಲಿ ಬರೀ 300 ಜನಕ್ಕೆ ಸೈಟ್ ಕೊಡಬೇಕಂತ ಲ್ಯಾಟ್ರಿ ಮಾಡೋಕ್ಕೆ ಹೋಗಿದ್ವಿ ನಾನು ಡಿ ಕೆ ಶಿವಕುಮಾರ್ ಅವರು, ಆಮೇಲೆ ಯೋಗೇಶ್ ಅವರೆಲ್ಲ ಸೇರಿ ಚನ್ನಪಟ್ಟಣಕ್ಕೆ ಹೋಗಿದ್ವಿ. ಆವಾಗ ನಾನೇ ಆ ಲೊಕೇಶನ್ ನೋಡಿ ನಾನಿಲ್ಲ ಸರ್ ಇಲ್ಲಿ ಸೈಟ್ ಕೊಟ್ಟರೆ ಉಪಯೋಗ ಆಗಲ್ಲ, ಬರೀ 300 ಜನಕ್ಕೆ ನಾವು ಸೈಟ್ ಕೊಡೋಕ್ಕಾಗ್ತದೆ. ಮನೆಗಳು ಇದೇ 8 ಎಕರೆದಲ್ಲಿ ಮನೆಗಳು ಕಟ್ಟರೆ ಕನಿಷ್ಠ ನಾವು 1000-1100 ಮನೆಗಳು ಕಟ್ಬೋದು. ಇವ್ರದ್ದೇ ಅಭಿಪ್ರಾಯ ಕೇಳುವಂಥ ಜನಗಳು ಅಭಿಪ್ರಾಯ ಕೇಳ್ತೀವಿ, ನಿಮ್ಗೆ ಸೈಡ್ ಬೇಕಾ ಇಲ್ಲ ಮನೆ ಕಟ್ಕೊಡೋದು ಅಂತ. ಆಮೇಲೆ ಎಲ್ಲರೂ ಸರಿ ಇಲ್ಲ ಸರ್ ಸೈಡ್ ಮನೆ ಕಟ್ಕೊಟ್ರೆ ಒಳ್ಳೆಯದು, ನಮ್ಗೆ 16 ಜನ ಮನೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಅವತ್ತು ನಿರ್ಧಾರ ಮಾಡಿದ್ವಿ. ಅದು ಗೊತ್ತಾದಮೇಲೆ ಮೊನ್ನೆ ನಸೀರಾಮ ಸಾಹೇಬರು ನಾವು ಅದೇ ಥರ ಒಂದು ಕೋಲಾರಲ್ಲಿ ನಿಸಾರ್ ನಗರು 1991 ಈಗಿರ್ತಕ್ಕಂಥದ್ದು ನಿಮ್ಮ ಜಾಗ ರಾಜೀವ್ ಗಾಂಧಿ ಈ ಸಂಘಟನೆಯಲ್ಲಿ ಆಟೋ ರಿಕ್ಷಾ ಡ್ರೈವರು ಮತ್ತು ಅದೇ 250 ಕಾರ್ಮಿಕರು ಅವ್ರಿಗೆ 350 ಸೈಟು ಫ್ಲಾಟ್ ಮಾಡಬೇಕು ಅಂತೇಳಿ ಆಯಿತು. ಬಟ್ ಹಾಗೆ ಅದನ್ನು ಸುಮಾರು ಒಂದು 20 ವರ್ಷದಿಂದ ಹಾಗೆ ಬಿಟ್ಬಿಟ್ಟು ಈಗ ನೀವು ಬಂದ ಮೇಲೆ ಅದನ್ನು ಮನೆಗಳು ಕಟ್ಕೊಡ್ಬೇಕಂತ ತೀರ್ಮಾನ ಮಾಡೋಕ್ಕೆ ಅದಕ್ಕಂತ ಒಂದು ಇನ್ಸ್ಟಿಟ್ಯೂಷನ್ ಬಂದಿದೆ. ಅವ್ರಿಗೆ ಸೈಟ್ ಕೊಟ್ಟರೆ 11 ಎಕರೆ ಜಾಗ ಇದೆ. ಕರೆಕ್ಟಾಗಿ ನಾವು ಮನೆಗಳು ಕಟ್ಟರೆ G+3 ಕಟ್ಟರೆ ಕನಿಷ್ಠ 1200ರಿಂದ 1300 ಮನೆಗಳು ಏನಾಗುತ್ತೆ. ಈಗ ಕೇಂದ್ರ ಸರ್ಕಾರದಿಂದ 1 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1 ಲಕ್ಷ. ಈಗ ಅಡಿಷನಲ್ ಮೊನ್ನೆ ನಮ್ಮ ಸರ್ಕಾರ ಬಂದಾಗಲೇ ಹಿಂದಿನ ಸರ್ಕಾರದಲ್ಲಿ ಶಿವರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2015, 16, 17, 18ರಲ್ಲಿ ಸ್ಲಮ್ ಬೋರ್ಡ್ಗೆ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಅದ್ರ ಜೊತೆ ರಾಜೀವ್ ಗಾಂಧಿ EHP ಸ್ಕೀಮ್ ಅಂತ ಅದರಲ್ಲಿ 47,860 ಒಟ್ಟಾಗಿ 2,30,30,000 ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂದು 1 ವರ್ಷ, ಆಮೇಲೆ BJP ಸರ್ಕಾರ 4 ವರ್ಷ ಇತ್ತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿದ್ರೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ನಾನು ಮಂತ್ರಿಯಾಗಿ ಅವಕಾಶ ಮನೆ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಾದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಈ ಥರ ಹಿಂದಿನ ಸರ್ಕಾರದಲ್ಲೇ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು 2-3 ರಿವ್ಯೂ ಮೀಟಿಂಗ್ ಮಾಡಿದೆ. ಆವಾಗ ಏನಾಯ್ತಂದರೆ ಇದೇನು ಮನೆಗಳು ಕಟ್ಟಬೇಕಾಗಿದೆ, ಈಗ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ 1.5 ಲಕ್ಷ ಕೊಡ್ತಾರೆ. ಅದಕ್ಕೆ GST ಹಾಕಿ 1,38,000 ವಾಪಸ್ 1.5 ಲಕ್ಷ ನಮಗೆ ವ್ಯವಸ್ಥೆ ಕೊಡ್ತಾರೆ. ಅದಕ್ಕೆ ಮನೆಗಳು ಬಡವ್ರ ಮನೆ ಕಟ್ಟಕ್ಕೆ 18% GST ಆಗ್ತವೆ. ಹಂಗಾಗಿ 1,38,000 ವಾಪಸ್ ತೊಗೊಳ್ತಾರೆ. ಆ ಕಾರಣಕ್ಕೆ 7.5 ಲಕ್ಷ ಕಾಸ್ಟ್ ಆಗಿದ್ದು. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತಾಯಿತ್ತು, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ಗೆ SC ST ಇದ್ದರೆ 2 ಲಕ್ಷ, ಅವರೇಜ್ ತೊಗೊಂಡ್ರೆ 1.5 ಲಕ್ಷ. ಅಂದರೆ 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4.5 ಲಕ್ಷ. 4.5 ಲಕ್ಷ ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗ್ತಲ್ಲ. ಟೋಟಲ್ 8 ವರ್ಷದಲ್ಲಿ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿದ್ದು ಸ್ಲಮ್ ಬೋರ್ಡ್ ಅಂತ ಹೇಳ್ತಾರೆ 7,400 ಕೋಟಿ. ಅದೇ ಥರ ರಾಜೀವ್ ಗಾಂಧಿ EHP ಸ್ಕೀಮ್ದು 2,100 ಕೋಟಿ. ಅಂದರೆ ಒಟ್ಟಾಗಿ 9,000 ಕೋಟಿದಲ್ಲಿ ಒಟ್ಟು ಟೋಟಲ್ ಬಂದಿರೋದೆ 410 ಕೋಟಿ ಬಂದಿದೆ. ಯಾರೋ 5,000 ಕೊಟ್ಟರೆ, ಯಾರೋ 10,000 ಕೊಟ್ಟರೆ, ಯಾರೋ 15,000 ಕೊಟ್ಟರೆ. ಪಾಪ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಎಲ್ಲ ಬೀದಿಯಲ್ಲಿದ್ದರು. ನನ್ನ ಗಮನಕ್ಕೆ ಬಂದಾದಮೇಲೆ ಮನೆ ಮುಖ್ಯಮಂತ್ರಿಗೆ ಹೆಂಗೆ ಹೋಗಪ್ಪ ಹೇಳಿದ್ದು, ಎಲ್ಲಿಗಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಈ 5 ಗ್ಯಾರಂಟಿಗಿದ್ದು ಕನಿಷ್ಠ 55,000ರಿಂದ 60,000 ಕೋಟಿ 5 ಗ್ಯಾರಂಟಿ ಆಗ್ತದೆ. ಆ ಮಧ್ಯದಲ್ಲಿ ಇದು 9,000 ಕೋಟಿ ಮನೆ ಮುಖ್ಯಮಂತ್ರಿಗಳು ಹೆಂಗೆ ಕೇಳೋದು ಅಂತ ಹೇಳ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ನಾನು ಸರ್ ಈ ಥರ ತಮ್ಗೆ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಜನ ಬೀದಿಯಲ್ಲಿದ್ದಾರಂತ. ಮನೆ ಮುಖ್ಯಮಂತ್ರಿಗಳೇ 2-3 ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೋಣ, ಈ ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟೆಲ್ಲ ತೊಂದರೆ ಆಗಲಿ ಎಷ್ಟೆಲ್ಲ ಕಷ್ಟ ಆಗಲಿ ಈ ದುಡ್ಡು ನಾನು ಕೊಡ್ತೀನಿ. 2026 ಏಪ್ರಿಲ್ ಒಳಗೆ ಈ ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 2024 ಜನವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಗೆ ನಮ್ಮ 500 ಕೋಟಿ ಸ್ಲಮ್ ಬೋರ್ಡ್ ಬಿಡುಗಡೆ ಮಾಡಿದ್ದಕ್ಕೆ ನಾವು 36,779 ಮನೆಗಳು ಕೊಟ್ಟು ಅದೆಲ್ಲ ಗೊತ್ತಿರೋದೇ ವಿಚಾರ. ಅದಾದಮೇಲೆ ಹೋದ ತಿಂಗಳಲ್ಲೇ 25ನೇ ತಾರೀಕಿಗೆ ಹುಬ್ಳಿದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ 42,355 ಮನೆ ಕೊಡಬೇಕಂತ 45 ಮನೆ ಕೊಡಬೇಕಂತ
ತೀರ್ಮಾನ ಮಾಡಿದ್ವಿ. ನಮ್ಮ ಸಾಧನಾ ಸಮಾವೇಶ 2 ವರ್ಷದ ಸರ್ಕಾರದ್ದು ಸಾಧನಾ ಸಮಾವೇಶ ಕಾರ್ಯಕ್ರಮ ಮಾಡಿದಂಥ ಹೊಸಪೇಟೆದ ಮಾಡಬೇಕಂತ ತೀರ್ಮಾನ ಮಾಡಿದ ಕಾರಣಕ್ಕೆ ಆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಹೊರ ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ 42,850 ಮನೆಗಳು ಕೊಡ್ತೇವೆ. ಅದೇ ಸ್ಕೀಮಲ್ಲಿ ಇಲ್ಲಿ ಕೋಲಾರಲ್ಲೂ ಮನೆ ಕಟ್ಕೊಡಪ್ಪ ಬೆನಿಫಿಷರಿ ಒಂದು 2 ರಿಂದ 2.5 ಲಕ್ಷ ಕೊಟ್ಟರೆ ಸಾಕು, ಅವ್ರು ಒಂದು ಮನೆ ಆಗುತ್ತೆ, ಸ್ವಂತ ಆ ಮನೆಗಳು ಏನು ಮಾಡ್ತಾರೆ ನಮ್ಗೆ ಗೊತ್ತಿರೋದು ವಿಚಾರ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಕೋಲಾರ ಬಿಜೆಪಿಯವ್ರನ್ನ ಭಾಳ ಸತಿ ಬಿಜೆಪಿಯವ್ರಿಗೆ ಸವಾಲಾಗಿದ್ದೀನಿ. ಇವತ್ತು ಕೋಲಾರಲ್ಲೂ ಸವಾಲಾಗ್ತಾ ಇದ್ದೀನಿ. ಬಿಜೆಪಿ ಕಾಲದಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒಂದು ಮನೆ ಅವ್ರು ಏನಾರು ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ತಗೊಳ್ತೀನಿ. ರಾಜಕೀಯದಿಂದ ನಿವೃತ್ತಿ ನಾನು ಓಪನ್ ಸವಾಲ್ ಬಿಜೆಪಿಯವರು. ಒಂದು ಮನೆ ಏನಾರ ಸ್ಲಮ್ ಬೋರ್ಡಲ್ಲಿ ಇಲ್ಲಿ ರಾಜೀವ್ ಗಾಂಧಿ HP ಸ್ಕೀಮಲ್ಲಿ ಒಂದು ಮನೆ ಏನಾರು ಕೊಟ್ಟಿದ್ರೆ, ಇದಕ್ಕೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. 5 ಗ್ಯಾರಂಟಿ ಏನೋ ಘೋಷಣೆ ಮಾಡಿದ್ವಿ.